ಬೈಟು ಕಾಫಿಗೆ ಸ್ವಾಗತ. ನಾನು ವಿಜಯ. ಪರಿಚಯದ ಮೂಲಕ ಪರಿಚಿತನಾದಂಥ ಇವರಿಗೆ ಪರಿಚಯ ಬೇಡ ಅನ್ಕೋತೀನಿ. ಹೌದು, ಇಟ್ಸ್ ನನ್ ಅದರ್ ದನ್ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ದ ಓನ್ಲಿ ಸ್ಟಾರ್, ಹ್ಯಾಂಡ್ಸಮ್ ಸ್ಟಾರ್ ರಮೇಶ್ ಅರವಿಂದ್ ಅವರು. ಅವ್ರನ್ನ ಬೈಟು ಕಾಫಿಗೆ ಸ್ವಾಗತ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು. ರಮೇಶ್ ಅವರೇ, ಮೊದಲನೇದಾಗಿ ಕೇಳಬೇಕಂದ್ರೆ ಈ ಚಿರ ಯೌವನದ ಗುಟ್ಟೇನು? ಈ ಗುಟ್ಟಲ್ಲ ಏನಿಲ್ಲ, ಸುಮ್ಮನೆ ಕೆಲಸದಲ್ಲೇ ತೊಡಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇಫ್ ಯು ಹ್ಯಾವ್ ಇಂಟ್ರೆಸ್ಟಿಂಗ್ ಥಾಟ್ಸ್, ಇಂಟ್ರೆಸ್ಟಿಂಗ್ ಥಿಂಗ್ಸ್ ಟು ಡೂ, ಅದು ಬೇಕಷ್ಟೇ. ಸ್ವಾರಸ್ಕರ ಕೆಲಸ ಇರಬೇಕು ಮಾಡೋಕ್ಕೆ. ಅದು ಏನಿದ್ರು ಓಕೆ. ಏನೋ ಒಂದು ಇಂಟ್ರೆಸ್ಟಿಂಗ್ ದಿನಾಲು ಏನೋ ಮಾಡ್ತಾ ಇದ್ರೆ ನೀವು ವರ್ಷಗಳು ಉರುಳೋದು ಗೊತ್ತೇ ಆಗಲ್ಲ ನಿಮಗೆ. ರಮೇಶ್ ಅವರ ಹಾಬೀಸ್ ಏನು? ಏನು ಇಷ್ಟಪಡ್ತಾರೆ ಸಿನಿಮಾ ಬಿಟ್ಟು? ಸಿನಿಮಾ ಬಿಟ್ಟು ನನಗೆ ತುಂಬ ಫಿಲ್ಮ್ಸ್ ನೋಡ್ತಿದ್ದೆ. ಒಂದು ಕಾರಣದಲ್ಲಿ ಬೆಳಗ್ಗೆ 4 ಇದ್ದು ಫಿಲ್ಮ್ ನೋಡೋದು ಅಂಥ ಹುಚ್ಚು ನನಗೆ. ಪ್ರಪಂಚದಲ್ಲಿರೋ ಫಿಲ್ಮೆಲ್ಲ ನೋಡ್ತಾ ಇದ್ದೆ ಒಂದು ಕಾಲದಲ್ಲಿ. ಯುರೋಪಿಯನ್ನು, ಅರೇಬಿಯನ್ನು, ಕೊರಿಯಾ ಏನಿದ್ರು ಓಕೆ, ಸಬ್ಟೈಟ್ಲ್ ಇದ್ದರೆ ಸಾಕು, ಅಷ್ಟು ಫಿಲ್ಮ್ಸ್ ನೋಡ್ತಾ ಇದ್ದೆ. ಅದು ಈಗ ಸ್ವಲ್ಪ ಕಮ್ಮಿ ಆಗಿದೆ, ಟೈಮ್ ಸಿಲ್ತಲ್ಲ ಅದಕ್ಕೆ. ಬುಕ್ಸ್ ಅಗೇನ್ ಯಾವ ಥರ ಬುಕ್ಸ್ ಸಿಕ್ಕರೂ ಓದ್ತೀನಿ. ಅದು ನಂದು ಇದರ ಬರೀ ಸಿನಿಮಾ ಬಗ್ಗೆ ಇರಬೇಕು ಅಂತಲ್ಲ ಇಲ್ಲ, ಅದು ಸೈನ್ಸ್ ಬಗ್ಗೆ ಇದ್ದರೂ ಸರಿ, ಯಾವುದ್ರ ಬಗ್ಗೆ ಇದ್ರೂ ಸರಿ, ಎಲ್ಲ ಥರ ಬುಕ್ಸ್ ಬಗ್ಗೆ ಆಸಕ್ತಿ ಇದೆ ನನಗೆ. ಆ್ಯಂಡ್ ಈ ಶೋಸ್ ಎಲ್ಲ ನೋಡೋದು ಇಷ್ಟ ನನಗೆ. ಆ್ಯಂಡ್ ಒಂದು ಫಿಲ್ಮ್ ಮುಗಿದ ಮೇಲೆ, ಡೈರೆಕ್ಷನ್ ಪರ್ಟಿಕ್ಯುಲರ್ ಮುಗಿದ ಮೇಲೆ ಆ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ಎಲ್ಲ ಕಡೆ ಓಡಾಡ್ತಿರ್ತೀನಿ, ಜಸ್ಟ್ ಟು ರಿಫ್ರೆಶ್ ಮೈ ಮೈಂಡ್. ಎಲ್ಲದರಲ್ಲೂ ಆಸಕ್ತಿ ಇದೆ. ಇನ್ಫ್ಯಾಕ್ಟ್ ಎಲ್ಲದರ ಬಗ್ಗೆ ಒಂದು ಕುತೂಹಲ ಅಂತೂ ಇದೆ. ಹಾಗೇನೆ ನಿಮ್ಮ ಸಿನಿಮಾಗಳಲ್ಲಿ ತುಂಬಾ ರೋಲ್ಸಲ್ಲಿ ತ್ಯಾಗರಾಜ ಆಗ್ಬಿಟ್ಟಿದ್ದೀರಾ, ತ್ಯಾಗಮಯ. ನಿಜ ಜೀವನದಲ್ಲೂ ಯಾವುದೇನೋ ರೂಪದಲ್ಲಿ ತ್ಯಾಗ ಮಾಡಿದ್ದಿದೆಯಾ ಹೇಗೆ? ತುಂಬ ಅಂದರೆ ನನಗೆ ತುಂಬ ನನಗೆ ಬೇಕೇ ಬೇಕು ಅಂತ ಹಠಲ ಇಲ್ಲವೇ ಇಲ್ಲ, ಲೈಫಲ್ಲೂ ಇಲ್ಲ. ಏನು ಬರುತ್ತೋ ತಗೊಳ್ತೀನಿ, ಏನು ಬರುತ್ತೆ ತೊಗೊಳ್ತೀನಿ ಅಂತಲ್ಲ, ಅದು ಇನ್ನೊಬ್ಬರು ತುಂಬ ಆಸೆ ಪಡ್ತಿರ್ತಾರೆ, ಕೊಟ್ಬಿಡೋದು ಬೆಟ್ರು ಅಂತ ಅನ್ಸುತ್ತೆ ನನಗೆ. ನಾನು ಹುಡುಗಿರ ಬಗ್ಗೆ ಹೇಳ್ತಾ ಇಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ, ಲೈಫಲ್ಲಿ ಏನೇನು ನೋಡ್ತೇನೆ ಪಾಪ ಇನ್ನೊಬ್ಬ ಅದಕ್ಕೋಸ್ಕರ ಚಟ ಅಂದ್ರೆ ಬಗ್ಗೆ ಎಕ್ಸೆಪ್ಷನ್ ಅಂತೀರಾ? ಅದು ಬರೀ ಸಿನಿಮಾದಲ್ಲಿ ಮಾತ್ರ. ಆ ಸಿನಿಮಾದಲ್ಲಿ ಅಂಥ ತ್ಯಾಗ ಮಾಡೋದು ನಾವು, ಬಟ್ ಪ್ರೀತಿನ ತ್ಯಾಗ ಮಾಡೋಕ್ಕಾಗಲ್ಲ ಲೈಫಲ್ಲಂತೂ. ನೀವು ಪ್ರೀತಿ ಹುಡುಗಿನ ಥ್ಯಾಂಕ್ಫುಲಿ ನಾನಂತೂ ಮದುವೆ ಆದೆ, ನಾನು ಪ್ರೀತಿ ಹುಡುಗಿನ. ಬಟ್ ಒಬ್ಬರು ಯಾರು ತುಂಬ ಅದನ್ನು ಯಾವುದೋ ಒಂದು ವಿಷಯಕ್ಕೆ ತುಂಬ ಇಷ್ಟಪಡ್ತಿದ್ದಾರೆ, ಓವರಾಗಿ ಅದ್ರ ಬಗ್ಗೆ ಆಸೆ ಪಡಿದೆ ಅಂದಾಗ ನಾನು ಬಿಟ್ಕೊಡೋದು ಬೆಟ್ರು ಅನ್ಸುತ್ತೆ. ಬಿಗೂ ಸಿನಿಮಾಗೂ ಎತ್ತಣಿಂದ ಸಂಬಂಧ ಯಾವುದು? ಬಿ ಓದಿದ್ದೀರಾ ನೀವು? ಸಿನಿಮಾಗೂ ಸಂಬಂಧ ಅಂದರೆ ಯಾವುದೇ ಒಂದು ಎಜುಕೇಷನ್ ಬಂದು ವೇಸ್ಟ್ ಆಗಲ್ಲ, ಡೈರೆಕ್ಟಾಗಿ ಯೂಸ್ ಆಗದೆ ಇರ್ಬೋದು. ಡೈರೆಕ್ಟಾಗಿ ನಾನೀಗ ಇದಿಟ್ಕೊಂಡು ಮಿನಿ ಡ್ರಾಫ್ಟರ್ ಇಟ್ಕೊಂಡು ಮಾಡ್ತಿದ್ದೆ, ಆ ಥರ ಡಿಸೈನ್ಸ್ ಎಲ್ಲ ಮಾಡದೇ ಇರ್ಬೋದು. ಬಟ್ ನನ್ನ ಸಿನಿಮಾದ ಈಗ ಸೆಟ್ ಲೇಔಟ್ ಮಾಡಬೇಕು ಅಂದರೆ ಸ್ಟ್ರೈಟ್ ಅವೇ ನಾನು ಇಂಜಿನಿಯರಿಂಗ್ ನಾಲೆಜ್ ಹೆಲ್ಪ್ ಆಗುತ್ತೆ ನನಗೆ. ಈಗ ಗ್ರಾಫಿಕ್ಸ್ ಮಾಡಬೇಕು ನನಗೆ ಭಾಳ ಸುಲಭ ವೇನ್ ಕಂಪೇರ್ ಟು ಅದರ್ಸ್. ಯಾಕಂದ್ರೆ ನಾಟ್ ಓನ್ಲಿ ಬರೀ ಶಾರ್ಟ್ ತೆಗೆದು ಮಾತ್ರ ಅಲ್ಲ, ಅದನ್ನು ಹೇಗೆ ಆಗುತ್ತದೋ, ಆ ಪಿಕ್ಸಲ್ಸ್ ಹೆಂಗೆ ವರ್ಕ್ ಆಗುತ್ತೆ, ಈ 2K 4K ಅಂತಲ್ಲ, ಅದು ಎಕ್ಸಾಕ್ಟಾಗಿ ಏನು ಅಂತ ದಟ್ ವೇ ಇಂಜಿನಿಯರಿಂಗ್ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಲೆಯಲ್ಲಿ ಕೂಡ ದೊಡ್ಡ ಸೈನ್ಸು ಸಿನಿಮಾ, ಬರೀ ಆರ್ಟ್ ಮಾತ್ರ ಅಲ್ಲ, ಆ ಥರ ಹೆಲ್ಪ್ ಆಗುತ್ತೆ. ಆ್ಯಂಡ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ಗೆ ಭಾಳ ಹೆಲ್ಪ್ ಮಾಡ್ತು. ಟ್ರಾವೆಲ್ ಪರ್ಸನ್ನ ನೀವು? ಜಾಸ್ತಿ ಎಲ್ಲ ಓಡಾಡೋದು ಏನಿದೆಯಾ? ಅದು ಓಡಾಡ್ತಾನೆ ಇರ್ತೀನಿ, ಅದು ಯಾಕೋ ಗೊತ್ತಲ್ಲ ನನಗೆ. ನಾನು ಏರ್ಪೋರ್ಟಲ್ಲಿ ನಾನು ಓಡಾಡೋಷ್ಟು ಯಾರು ಓಡಲ್ಲ ಅಂತ ಅಷ್ಟು ಓಡಾಡ್ತಿದ್ದು, ಏನೇನೋ ಬರ್ತಾ ಇರುತ್ತೆ ಆಪರ್ಚುನಿಟೀಸು. ಆ್ಯಂಡ್ ನನಗೋದು ಇಷ್ಟ, ಅಂದರೆ ಅದು ಹೊಸ ಜಾಗಕ್ಕಂತೂ ಭಾಳ ಇಷ್ಟ ನನಗೆ. ಪ್ರಪಂಚದ ಮೂಲೆ ನೋಡಬೇಕು ಅಂತ ಆಸೆ ಇದೆ ನನಗೆ. ದೇಶ ಸುತ್ತೋದು, ಕೋಶ ಓದೋದು ಅಂತಾರಲ್ಲ, ಅದು ಭಾಳ ಟ್ರೂ. ಅದು ಬರೀ ಹೇಳಿಲ್ಲ, ವೆರಿ ಟ್ರೂ. ಹಾಗೇನೆ ಕೊನೆಯದಾಗಿ ನಿಮ್ಮ ಮುಂದಿನ ಯೋಚನೆಗಳೇನು? ಆ ಮುಂದಿನ ಯೋಜನೆ ಈಗ ಆಸ್ ಇಟ್ ಇಸ್ 2 ಫಿಲ್ಮ್ ಶುರು ಮಾಡ್ತಾ ಇದೀವಿ. ಹೌದು. ಮಂಗನ್ ಕೈಯಲ್ಲಿ ಮಾಣಿಕ್ಯ ಅಂತ ಒಂದು ಫಿಲ್ಮ್ ಮುಗಿಸಿದ್ದೀನಿ. ಹಿಲ್ಲೇರಿಯಸ್ ಫಿಲ್ಮ್, ನನಗೆ ಭಾಳ ಖುಷಿ ಕೊಡ್ತು. ತುಂತುರು ರೆಡಿ ಇದೆ, ರಿಲೀಸ್ ಆಗುತ್ತೆ. ಮಚ್ಚ ಅಂತ ಒಂದು ತಮಿಳು ಫಿಲ್ಮ್ ಮಾಡ್ತಾ ಇದ್ದೀನಿ, ಮುಗಿತಾ ಬಂತು. ಈಗ ನಾರಾಯಣವರು, ಮೋಹನ್ ಅವರು, ನಾನು ಸೇರಿ ಕೋತಿಗಳು ಕುರಿಗಳು ಥರ ಇನ್ನೊಂದು ಫಿಲ್ಮ್ ಮಾಡ್ತಾಯಿದ್ದೀವಿ ಆಸ್ ಅನ್ ಆ್ಯಕ್ಟರ್. ಮತ್ತು ಉಪೇಂದ್ರನ್ ಡೈರೆಕ್ಟ್ ಮಾಡಬೇಕು, ಅದೊಂದು ಪ್ರಾಜೆಕ್ಟ್ ಇದೆ. ಇದರ ಮಧ್ಯೆ ಒಂದು ಬ್ರಾಡ್ವೇ ಥರ ಮ್ಯೂಸಿಕಲ್ ಮಾಡಬೇಕು ಅಂತ ಒಂದು ಆಸೆ ಇದೆ, ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಮಾಡಬೇಕು. ಓಕೆ, ಥ್ಯಾಂಕ್ಸ್ ಅರವಿಂದ್ ಅವರೇ. ನಿಮ್ಮೆಲ್ಲ ಯೋಜನೆಗಳು ಸಕ್ಸಸ್ಫುಲ್ ಆಗಲಿ, ಆದಷ್ಟು ಬೇಗ ನಾವು ತೆರೆ ಮೇಲೆ ಸಾಕಷ್ಟು ನಿಮ್ಮ ಪ್ರಾಜೆಕ್ಟ್ಸ್ನ ನೋಡೋಣ ಅಂತ ಆಶಿಸ್ತಾ ಇವತ್ತಿನ ಬೈಟು ಕಾಫಿ ನಮ್ಮ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೀಕ್ಷಕರೇ, ಇದು ಇವತ್ತಿನ ಬೈಟು ಕಾಫಿ ವಿತ್ ಹ್ಯಾಂಡ್ಸಮ್ ರಮೇಶ್ ಅರವಿಂದ್. ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.